ಸತ್ಯದ ಹಾದಿಯ ಬೆಳಕು ನಾವು, ಜನಮನ ಮಿಡಿವ ಧ್ವನಿಯು ನಾವು, ನಿಷ್ಠುರ ನಿಖರ ಸುದ್ದಿಯ ಸಾರ, ಜನತೆಯ ವಿಶ್ವಾಸದ ನವಾವತಾರ. ಇದು ತ್ರಿಷಾ ಕಿರಣ ಕನ್ನಡ ನ್ಯೂಸ್, ಸತ್ಯದ ಹಾದಿಯಲ್ಲಿ ನಿಮ್ಮದೇ ನ್ಯೂಸ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಕೆಜಿಎಫ್ ತಾಲೂಕಾ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಅವರು ನಮ್ಮ ತಾಯಿಯರಾದ ಶ್ರೀಮತಿ ಶಾಂಬಾ ಶಿವಂ ಇಂದು ತಮ್ಮ ಸ್ವಗೃಹವಾದ ಚಾಂಪಿಯನ್ ಟ್ರಿಪ್ ಜಿ ಬ್ಲಾಕ್ನಲ್ಲಿ ಕುಟುಂಬಸ್ಥರಾದ ಶೈಲಜಾ, ಅರುಣ್, ರಿತಿಕಾಶ್ರೀ, ಇಳಿಕ್ಯ, ಸಂಪತ್ ಕುಮಾರ್, ರಮಾ ಕಾರ್ತಿಕ್ 4ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಭಾಗಿಯಾಗಿದ್ದರು. ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಜಿಲ್ಲಾ ಅಧ್ಯಕ್ಷ ಕಾಮಸಮುದ್ರ ಕೆಪಿ ಕೃಷ್ಣ 4 ವರ್ಷಗಳ ಹಿಂದೆ ತಾಯನ್ನು ಕಳೆದುಕೊಂಡ ಕೆಜಿಎಫ್ ತಾಲೂಕಿನ ಪ್ರವೀಣ ಅವರ ತಾಯಿಯಾದ ಶಾಂಭಾ ಶಿವಂ ಅವರಿಗೆ ಭಕ್ತಿಯಿಂದ ನಮನವನ್ನು ಸಲ್ಲಿಸಿ, ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಮತ್ತೆ ಆ ತಾಯಿ ಇವರ ಕುಟುಂಬದಲ್ಲಿ ಜನಿಸಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸದಸ್ಯರಾದ ಮುನಿ ವೆಂಕಟಪ್ಪ ಜಿಲ್ಲಾ ಖಜಾಂಚಿ, ಚಂದ್ರಶೇಖರ್ ಕಾಮಸಮುದ್ರ, ಅನಿಲ್ ಕೆ, ಚಂದ್ರಶೇಖರ್, ಅರುಣ್ ಪ್ರಸಾದ್, ಬ್ಯಾಟರಾಯಸ್ವಾಮಿ, ಕೋಲಾರ ಮುನಿರಾಜು, ಕೋಲಾರ ಅರುಣ್, ಹಾರ್ಮೋನಹಳ್ಳಿ ಎಟಿ ಜಗದೀಶ್, ಬಳ್ಳಾರಿ ತಾಲೂಕು ಸಂಘಟನಾ ಸಂಚಾಲಕ ಮುನಿಯಪ್ಪ, ಸಿ ವೆಂಕಟೇಶ್ ಬಲಮಂದೆ, ಚಲಪತಿ, ನಾರಾಯಣಪ್ಪ ಪಾಲ್ಗೊಂಡಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಕೆಪಿ ಕೃಷ್ಣನಾದ ನಾನು ಎಲ್ಲ ಸಂಘಟನೆ ವಿನಂತಿಸಿಕೊಳ್ಳೋದೆಂದರೆ ದಿನಾಂಕ 21 ಕೆಜಿಎಫ್ ತಾಲೂಕು ಪ್ರವೀಣ್ ಅವರ ತಾಯಿ 4 ವರ್ಷ ಮರಣ ಹೊಂದಿದ್ದಾರೆ. ಇವತ್ತು ಪುಣ್ಯತಿಥಿ ಇತ್ತು. ಆ ತಿಥಿಗೆ ನಮ್ಮ ಸಂಘಟನೆ ಜಿಲ್ಲಾ ಮತ್ತು ತಾಲೂಕು ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರು ಹೋಗಿ ಭಾಗವಹಿಸಿ ಅವರ ಕುಟುಂಬಕ್ಕೆ ಸಮಾಧಾನ ಹೇಳಿ ನಾವು ಬಂದಿರ್ತೇವೆ. ಎಲ್ಲರಿಗೂ ನಮ್ಮ ಸಂಘಟನೆ